ಬಂಧುಗಳೇ ನಮಸ್ಕಾರ. ವಿದ್ಯಾರ್ಥಿಗಳ ರಾಷ್ಟ್ರವ್ಯಾಪಿ ಹೋರಾಟದ ಬಳಿಕ ನೀಟ್ ಪರೀಕ್ಷೆಯ ಸಂಬಂಧಪಟ್ಟಂತೆ ರಾಷ್ಟ್ರವ್ಯಾಪಿ ದೊಡ್ಡ ಮಟ್ಟದ ಹೋರಾಟದ ಬಳಿಕ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ತುಂಬ ದುಃಖಿತರಾಗಿ ಇರುವ ಹಾಗೆ ಕಂಡು ಬರ್ತಾ ಇದೆ. ಯಾಕಂದರೆ ಅವರು ಪ್ರತಿನಿತ್ಯ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪ್ರತಿನಿತ್ಯ ವ್ಲಾಗರ್ಗಳ ರೀತಿ, ಒಂದು ಯೂಟ್ಯೂಬ್ ವ್ಲಾಗರ್ಗಳ ರೀತಿ ಲೈವ್ ಒಂದು ವಿಡಿಯೋವನ್ನು ಮಾಡುವುದು, ತಮ್ಮ ದುಃಖ ದುಮ್ಮಾನಗಳನ್ನು ಅಲ್ಲಿ ತೋಡಿಕೊಳ್ಳುವುದನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ನಿನ್ನೆ ಕೂಡ ಅವರು ತಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಲೈವ್ ಬಂದಿದ್ದಾರೆ. ಬಂದು ತುಂಬ ಭಾರೀ ಬೇಸರ ಇರುವ ಹಾಗೆ, ತುಂಬ ದುಃಖಿತರಾಗಿ, ಅಂದರೆ ಒಂದು ರೀತಿ ಡಿಪ್ರೆಷನ್ಗೆ ಒಳಗಾದ ಹಾಗೆ, ಖಿನ್ನತೆಗೆ ಒಳಗಾದ ಹಾಗೆ ಕಂಡು ಬರ್ತಾ ಇದ್ದಾರೆ. ಅವರ ಮುಖಭಾವ, ಅವ್ರು ಮಾತಾಡುವಂಥ ರೀತಿ, ಆಂಗಿಕ ಅಭಿನಯ, ಒಟ್ಟು ಅವರ ವಿಚಾರ ಏನು ಹೇಳ್ತಾ ಇದ್ದಾರೆ ಅಂದರೆ, ವಿದ್ಯಾರ್ಥಿಗಳು ಈ ರೀತಿ ನಮಗೆ ಬೈಬಾರ್ದಿತ್ತು, ವೈಯಕ್ತಿಕವಾಗಿ ಅವರಿಗೆ ನಿಂದನೆ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಜನರನ್ನು ಭಾವನಾತ್ಮಕವಾಗಿ, ಭಾರತ ದೇಶದ ಜನರನ್ನು ಒಂದು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಏಕೆಂದರೆ ತಾಯಿಗೆ, ನನ್ನ ಸ್ವರ್ಗೀಯ ತಾಯಿಗೆ ಬೈಬಾರ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜನರು ಅಯ್ಯೋ ಪಾಪ ಮೋದಿಜಿಯವ್ರಿಗೆ ಬೈತಾ ಇದ್ದಾರೆ, ಅದರ ಜೊತೆ ಅವರು ಅಮ್ಮನಿಗೂ ಬೈತಾ ಇದ್ದಾರೆ. ಅಂದರೆ ಇದು ಭಾರತೀಯರ ಒಂದು ಗುಣ ಸ್ವಭಾವ. ಯಾವಾಗಲೂ ಒಬ್ಬ ವ್ಯಕ್ತಿ ಯಾವಾಗ ಕೋಪಗೊಳ್ಳುವುದಂದರೆ, ಆತನ ತಾಯಿಗೆ ಬೈದಾಗ, ಆತನ ತಂಗಿಗೆ, ಅಕ್ಕನಿಗೆ, ಹೆಂಡತಿಗೆ ಈ ರೀತಿ ಬೈದಾಗ ಆತ ಬೇಸರ ಮಾಡ್ಕೊಳ್ತಾನೆ. ತುಂಬ ಭಾವನಾತ್ಮಕವಾಗಿ ಈ ರೀತಿ ಭಾರತೀಯರನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ನಿನ್ನೆ ಮೋದಿಜಿಯವರು ಮಾಡಿದ್ದಾರೆ. ಆದರೆ ಮೋದಿಜಿಯವರು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಬೈದಿರ್ಬೋದು, ಅದು ವಿಚಾರ ಬೇರೆ, ಅದು ಅವರಿಗೆ ವೈಯಕ್ತಿಕವಾಗಿ ಸರ್ಕಾರದ ವಿರುದ್ಧ ಟೀಕೆ ಮಾಡಿದ್ದಾರೆ, ಕೆಲವರು ಬೈದಿರ್ಬೋದು. ಆದರೆ ಈ ಬೈಯುವಂತಹ, ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ, ಅವರ ಮನೆಯವರಿಗೆ, ತಂದೆಗೆ, ತಾಯಿಗೆ, ಅಕ್ಕನಿಗೆ, ತಂಗಿಗೆ ಬೈಯುವಂತಹ ಸಂಸ್ಕೃತಿಯನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಇದೇ BJPಯವರು. ವಾಟ್ಸಪ್ ಯೂನಿವರ್ಸಿಟಿಯ ಮುಖಾಂತರ ಕೆಟ್ಟದಾಗಿ ಬೈದು ಕಾಂಗ್ರೆಸ್ನ ನಾಯಕರಿಗೆ ಅಥವಾ ವಿರೋಧ ಪಕ್ಷದ ಸಮಾಜವಾದಿ ಇರ್ಬೋದು, TMC ಅವರಿರ್ಬೋದು, ಅವರಿಗೆ ಅತ್ಯಂತ ತುಚ್ಛವಾಗಿ ಬೈಯುವಂತಹ ಸಂಸ್ಕೃತಿಯನ್ನು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪರಿಚಯಿಸಿದವರು ಇದೇ ಮೋದಿಜಿಯವರ ಹಿಂಬಾಲಕರು. ಇದನ್ನು ಮೋದಿಜಿಯವರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂದರೆ ಮೋದಿಜಿಯವರೇ, ನೀವು ಏನನ್ನು ಬಿತ್ತಿದ್ದೀರಾ ಅದೇ ಇವತ್ತು ನಿಮಗೆ ಬೆಳೆ ಕೊಡ್ತಾ ಇದೆ. ನೀವು ಬೇವನ್ನು ಬಿತ್ತಿ ಮಾವಿನ ಫಲವನ್ನು ನಿರೀಕ್ಷೆ ಮಾಡಬಾರ್ದು ಮೋದಿಜಿಯವರೇ. ಈ ಸಂಸ್ಕೃತಿಯನ್ನು ಕಲಿಸಿದವರೇ ನೀವು. ಈ ಸಂಸ್ಕೃತಿಯನ್ನು ಮತ್ತೊಮ್ಮೆ ಹೇಳ್ತೀನಿ, ಈ ಸಂಸ್ಕೃತಿಯನ್ನು ಕಲಿಸಿದವರೇ ನೀವು. ಈ ರೀತಿ ಕೆಟ್ಟದಾಗಿ ಬೈಯುವಂಥದ್ದು ನೀವು ಇವತ್ತು ಹೇಳ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಈ ರೀತಿ, ನಮ್ಮ ವಿದ್ಯಾರ್ಥಿಗಳು ಈ ರೀತಿ ಬೈಬಾರ್ದಿತ್ತು. ಯಾರೀ ಬೈದಿದ್ದು? ಯಾರೋ ಒಂದು ದೊಡ್ಡ ಒಂದು ಗುಂಪಿನಲ್ಲಿ ಒಂದು 4 ಜನ ಯಾರೋ ಬೈದಿರ್ಬೋದು, ಅದಕ್ಕೆ ಇಡೀ ವಿದ್ಯಾರ್ಥಿ ಸಮೂಹನೇ ಕೆಟ್ಟದಾಗಿ ಬಿಡ್ತಾ? ನೀವಿವತ್ತು BJPಯ ನಾಯಕರುಗಳು ಏನನ್ನು ಹೇಳಲಿಕ್ಕೆ ಹೊರಟಿದ್ದೀರಿ? ಇಡೀ ದೇಶದ ವಿದ್ಯಾರ್ಥಿಗಳು ಕೆಟ್ಟವರಾಗಾದರೆ ಯಾವುದೋ ಒಂದು ವಿದ್ಯಾಸಂಸ್ಥೆ ಇರುತ್ತೆ, ತುಂಬ ಹೆಸರುವಾಸಿ ವಿದ್ಯಾಸಂಸ್ಥೆ. ಆ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆ ರೀತಿ ಮಾರ್ಕ್ಸನ್ನು ತೆಗೆದವರು ತೆರಗಡೆ ಹೊಂದಿರ್ತಾರೆ. ಅದ್ರಲ್ಲಿ ಯಾವನು ಒಬ್ಬ ಫೇಲ್ ಆಗ್ತಾನೆ. ಯಾವನೊಬ್ಬ ಫೇಲ್ ಆದರೆ ಇಡೀ ವಿದ್ಯಾಸಂಸ್ಥೆಯಲ್ಲಿ ಕೆಟ್ಟೋಯ್ತು. ಹಾಗಾದರೆ ಇಡೀ ವಿದ್ಯಾಸಂಸ್ಥೆ ಹಾಳಾಗೋಯ್ತು. ಅದು ವಿದ್ಯಾಸಂಸ್ಥೆಯೇ ಸರಿ ಇಲ್ಲ ಅಂತ ಹೇಳಿಕ್ಕಾಗುತ್ತಾ? ಅದೇ ರೀತಿ ಇದು. ನೀವು ಅನ್ನ ಬೇಯ್ದಾಗೆ, ಗಂಜಿ ಬೇಯ್ದಾಗೆ ಎಲ್ಲರನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳನ್ನ. ಯಾರೋ ಒಬ್ಬರು 1-2 ಜನ ಕೆಟ್ಟದಾಗಿ ಬೈದರೆ ಅದಕ್ಕೆ ಇಡೀ ವಿದ್ಯಾರ್ಥಿ ಸಮೂಹನೇ ಸರಿ ಇಲ್ಲ ಅಂತ ಹೇಳ್ತೀರಾ ಮೋದಿಜಿಯವರೇ? ಹಾಗಾದರೆ ನಿಮ್ಮ ಇದೇ BJPಯ IT ಸೆಲ್ ಈಗಲೇ ತೆರೆದು ನೋಡಿ, ಕೆಟ್ಟದಾಗಿ ಬೈತಾ ಇದ್ದಾರಲ್ಲ, ಈ ಸಂಸ್ಕೃತಿಯನ್ನು ಯಾಕೆ ಕಲಿಸಿದಿರಿ? ಅದನ್ನೇ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ನೀವು ಏನನ್ನು ಬಿತ್ತಿದ್ದೀರೋ ಅದನ್ನೇ ಬೆಳೆ ಬರ್ತಾ ಇದೆ. ಹಾಗಾಗಿ ಉತ್ತಮ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿ, ಇದು ನಿಮ್ಮಿಂದ ಮೇಲ್ಪಂಕ್ತಿಯನ್ನು ಹಾಕಿಕೊಡಿ. ಇವತ್ತೇ ನೀವು ಕರೆ ಕೊಡಬೇಕಾಗಿರೋದು ಏನಂದರೆ, ವಿದ್ಯಾರ್ಥಿಗಳಿಗೆಲ್ಲ, ನಿಮ್ಮ BJPಯ ಕಾರ್ಯಕರ್ತರಿಗೆ, ನಿಮ್ಮ BJPಯ IT ಸೆಲ್ನ ಕಾರ್ಯಕರ್ತರಿಗೆ, ಕಾಂಗ್ರೆಸ್ನ ನಾಯಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ, TMC ಅವರಿಗೆ, ಸಮಾಜವಾದಿಯವರಿಗೆ, ಇನ್ನೂ ಬೇರೆ ಬೇರೆ ಪಕ್ಷದವರಿಗೆ, ಆಮ್ ಆದ್ಮಿಯವರಿಗೆ ಕೆಟ್ಟದಾಗಿ ಬೈಬೇಡಿ ಅಂತ ನೀವು ಕರೆ ಕೊಡಿ. ನಮ್ಮ BJPಯ ಕಾರ್ಯಕರ್ತರೇ, ನೀವು ಈ ರೀತಿ ಕೆಟ್ಟದಾಗಿ ಬೈಬೇಡಿ, ನಮಗೆ ಗಾಂಧಿ ತತ್ವವನ್ನು ಪಾಲನೆ ಮಾಡ್ತೇವೆ ಅಂತ ನೀವು ಕರೆ ಕೊಡಿ. ಆವಾಗ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಬದಲಾವಣೆ ನಿಮ್ಮಿಂದ ಆಗಬೇಕು ಮೋದಿಜಿಯವರೇ, ಯಾರು ವಿದ್ಯಾರ್ಥಿಗಳಿಗೆ ಅಂತ ಅಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ನೋವಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. 22 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆವಾಗ ನೀವು ಮಾತಾಡಲಿಲ್ಲ. ನೀವೀಗ ನನ್ನನ್ನು ಬೈದರು, ನಾವು ಅಮ್ಮನಿಗೆ ಬೈದರು ಅಂತ ಬಂದು ಮಾತಾಡಲಿಕ್ಕೆ ಶುರು ಮಾಡಿದ್ರಿ. ಇಂತಹ ಭಾವನಾತ್ಮಕ ನಾಟಕ ಬೇಡ. ಎಲ್ಲರಿಗೂ ಅಮ್ಮನ ಬಗ್ಗೆ ಗೌರವ ಇದೆ, ಎಲ್ಲರಿಗೂ ತಾಯಿಯ ಬಗ್ಗೆ ಗೌರವ ಇದೆ. ಹಾಗಾಗಿ ನೀವು ಮೊದಲು ನಿಮ್ಮ BJPಯ ಕಾರ್ಯಕರ್ತರಿಗೆ ಈ ಪಾಠವನ್ನು, ಈ ಬುದ್ಧಿಯನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿ.